ಸ್ವಯಂ ಘೋಷಿತ ಸಂವಿಧಾನ ರಕ್ಷಕಿ, ದೇಶದ್ರೋಹಿಗಳ ಪಾಲಕಿ, ಹಿಂದೂ ಧರ್ಮ ವಿರೋಧಕಿ, ಅಕ್ರಮ ರೋಹಿಂಗ್ಯರನ್ನು ತುಂಬ ಪ್ರೀತಿಯಿಂದ ಸಾಕಿ ಸಲಹುತ್ತಿರುವಂತಹ ಮಹಾನ್ ನಾಯಕಿ. ಚುನಾವಣೆ ಹತ್ತಿರ ಬಂತೆಂದರೆ ಹೊಸ ನಾಟಕ ಕಂಪನಿಗಳಲ್ಲಿ ತುಂಬ ಅದ್ಭುತವಾಗಿ ಅಭಿನಯಿಸುವಂತಹ ಅಭಿನೇತ್ರಿ. ಪಶ್ಚಿಮ ಬಂಗಾಳದ ಆದಾಯವನ್ನು ಪರ್ವತದ ಎತ್ತರಕ್ಕೆ ಕೊಂಡೊಯ್ಯುತ್ತಿರುವಂತಹ ಮಹಾನ್ ಸಾಧಕಿ. ಈ ನಾಯಕಿ ತನ್ನ ಬಾಯಿಯನ್ನು ತೆರೆದರೆ ಸಾಕು, ನರೇಂದ್ರ ಮೋದಿ ಒಬ್ಬ ಸರ್ವಾಧಿಕಾರಿ, ಇದು ಸರ್ವಾಧಿಕಾರಿಯ ಧೋರಣೆ, ದೇಶದಲ್ಲಿ ಪ್ರಜಾಪ್ರಭುತ್ವದ ಕಗ್ಗೊಲೆಯಾಗುತ್ತಿದೆ ಅಂತ ಓದಲ್ಲಿ ಬಂದಲ್ಲಿ ಬಾಯಿಯನ್ನು ಬಡಿದುಕೊಳ್ಳುವಂಥವರು ಇವರುಗಳೆಲ್ಲ. ಇತ್ತೀಚೆಗೆ ಸರಿಸುಮಾರು 25,000 ಶಿಕ್ಷಕರ ನೇಮಕಾತಿಯಲ್ಲಿ ಅಕ್ರಮವಾಗಿದೆ ಅಂತ ಅಲ್ಲಿನ ಹೈಕೋರ್ಟ್ ಅವರೆಲ್ಲರನ್ನ ವಜಾಗೊಳಿಸಿತು. ಅದಕ್ಕೆ ನಮ್ಮ ದೀದಿ ಅಯ್ಯೋ ಬಡವರಿಗೆ ಅನ್ಯಾಯವಾಗ್ತಾ ಇದೆ, ಬಡವರ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಅಂತ ತಿಳಿದು ಸುಪ್ರೀಂ ಕೋರ್ಟ್ಗೆ ಹೋದರು. ಸುಪ್ರೀಂ ಕೋರ್ಟು ಕಪಾಳದ ಮೇಲೆ 2 ಸರಿಯಾಗಿ ಬಾರಿಸಿ ಕಳಿಸ್ತು. ಈಗ ನಮ್ಮ ದೀದಿ ಹೇಳ್ತಾ ಇರುವಂತಹದ್ದು, ನಾವು ಸುಪ್ರೀಂ ಕೋರ್ಟ್ ಆದೇಶವನ್ನು ಪಾಲಿಸೋದಿಲ್ಲ, ನಾವು ಜೈಲಿಗೆ ಹೋಗುವುದಕ್ಕೂ ಸಹ ತಯಾರಿದ್ದೇವೆ, ಸಿದ್ಧರಾಗಿದ್ದೇವೆ, ನಾವು ಯಾವುದೇ ಕಾರಣಕ್ಕೂ ಸುಪ್ರೀಂ ಕೋರ್ಟ್ ಆದೇಶವನ್ನು ಪಾಲಿಸೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದೇನಾ ಸಂವಿಧಾನವನ್ನು ಪಾಲಿಸುವಂತಹದ್ದು, ಸಂವಿಧಾನವನ್ನು ರಕ್ಷಣೆಯನ್ನು ಮಾಡುವಂತಹದ್ದು, ಕಾನೂನುಗಳನ್ನೆಲ್ಲ ಪಾಲಿಸುವಂತಹದ್ದು? ಇವರೆಲ್ಲ ಸಂವಿಧಾನವನ್ನು ರಕ್ಷಣೆಯನ್ನು ಮಾಡ್ತಾರಂತೆ, ಕಾನೂನುಗಳನ್ನು ಸರಿಯಾಗಿ ಪಾಲನೆಯನ್ನು ಮಾಡ್ತಾರಂತೆ. ಇವರೆಲ್ಲ ಒಂದು ರೀತಿಯಾಗಿ, ಯಾವ ರೀತಿಯಾಗಿ ಅಂದರೆ ಅಕ್ರಮ ಮಾಡುವಂತಹದ್ದು ನಮ್ಮ ಜನ್ಮಸಿದ್ಧ ಹಕ್ಕು, ನಾವು ಅಕ್ರಮವನ್ನು ಮಾಡಿಯೇ ಆಡಳಿತವನ್ನು ನಡೆಸುವಂತಹದ್ದು. ಅದನ್ನೆಲ್ಲ ಕೇಳೋದಕ್ಕೆ ನೀನು ಯಾರು, ನೀನು ಯಾವ ಸುಪ್ರೀಂ ಕೋರ್ಟು, ನೀನು ಯಾವ ಹೈಕೋರ್ಟು, ನೀನು ಪ್ರಶ್ನೆ ಎಲ್ಲ ಮಾಡಬಾರ್ದು. ನೀವು ಪ್ರಶ್ನೆಯನ್ನು ಮಾಡ್ತೀರಾ ಅಂದರೆ ನೀವೆಲ್ಲ ಸಂವಿಧಾನ ವಿರೋಧಿಗಳು, ನೀವು ಸಂವಿಧಾನವನ್ನು ರಕ್ಷಣೆಯನ್ನು ಮಾಡ್ತಾ ಇಲ್ಲ, ಇಲ್ಲಿ ಪ್ರಜಾಪ್ರಭುತ್ವದ ಕಗ್ಗೊಲೆಯಾಗುತ್ತಿದೆ ಅಂತ ತಮ್ಮ ಬಾಯಿಯನ್ನು ಲಬೋಲಬೋ ಅಂತ ಬಡ್ಕೊಳ್ಳೋದಕ್ಕೆ ಪ್ರಾರಂಭವನ್ನು ಮಾಡಿಬಿಡ್ತಾರೆ. ಅಪ್ಪಿ ಅವರ ಸರ್ಕಾರವನ್ನು ವಜಾಗೊಳಿಸಿ ಅಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ಏನಾದರೂ ಏರಿಕೆಯನ್ನು ಮಾಡಿದ್ರು ಅಂತ ತಿಳ್ಕೊಳ್ಳಿ. ಆಗ ನೋಡಿ ಬರ್ತಾರೆ ಈಕೆಯ ಅಭಿಮಾನಿಗಳು, ಅಯ್ಯೋ ಸರ್ವಾಧಿಕಾರಿ ಧೋರಣೆ ಆಗ್ತಿದೆ, ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗ್ತಿದೆ, ಸಂವಿಧಾನವನ್ನು ಉಳಿಸಿ ಅಂತ ಕೆಂಪು ಸಂವಿಧಾನ ಪುಸ್ತಕವನ್ನು ಹಿಡ್ಕೊಂಡು ರಸ್ತೆಯಲ್ಲಿ ಇಳಿದು ಬಾಯಿಗೆ ಬಂದಾಗಿ ಘೋಷಣೆಗಳನ್ನೆಲ್ಲ ಕೂಗುತ್ತಾ ಸುಮ್ಮನೆ ಬಡ್ಕೊಳ್ತಾ ಇರ್ತಾರೆ. ಇದೇನೇಂದ್ರಿ ಸಂವಿಧಾನವನ್ನು ರಕ್ಷಣೆಯನ್ನು ಮಾಡುವಂತಹದ್ದು, ಕಾಪಾಡುವಂತಹದ್ದು, ಪಾಲಿಸುವಂತಹದ್ದು? ಇವದೆಲ್ಲ ಯಾವ ರೀತಿಯಾಗಿ ಅಂದರೆ, ಇವರ ಪರವಾಗಿ ಸುಪ್ರೀಂ ಕೋರ್ಟ್ ಆದೇಶ ಬಂತ, ಸುಪ್ರೀಂ ಕೋರ್ಟ್ ಸರಿ ಇದೆ, ನ್ಯಾಯಾಧೀಶರು ಸರಿ ಇದ್ದಾರೆ, ಇವರ ವಿರುದ್ಧವಾಗಿ ಬಂತ, ಕೋರ್ಟು ಸರಿ ಇಲ್ಲ, ನ್ಯಾಯಾಧೀಶರು ಸರಿ ಇಲ್ಲ. ಇವರ ಪರವಾಗಿ ಯಾವುದಾದ್ರೂ ಆದೇಶಗಳು ಬಂತ, ಸಂಸತ್ತು ಸರಿ ಇರುತ್ತೆ, ಹಾಗೆ ಸಭಾಪತಿಗಳು ಸರಿ ಇರ್ತಾರೆ. ಇವರ ವಿರುದ್ಧವಾಗಿ ಬಂತ, ಸಭಾಪತಿಗಳು ಸರಿ ಇಲ್ಲ, ಸಂಸತ್ತು ಸರಿ ಇಲ್ಲ, ಇಲ್ಲಿನ ಪ್ರಜಾಪ್ರಭುತ್ವ ವ್ಯವಸ್ಥೆಯೇ ಸರಿ ಇಲ್ಲ. ಇದು ಇವ್ರದ್ದು. ಇವ್ರಿಗೆ ಹೆಂಗೆ ಬೇಕೋ ಹಂಗೆ ಸಂವಿಧಾನ, ಇವ್ರಿಗೆ ಬೇಕಾದಾಗ ಸಂವಿಧಾನ ರಕ್ಷಣೆ ಅಂತ ಹೇಳುವಂತಹದ್ದು, ಇವ್ರಿಗೆ ಬೇಡದೇ ಇದ್ದಾಗ ಯಾವ ಸಂವಿಧಾನವೂ ಇಲ್ಲ, ಎಂಥದ್ದು ಇಲ್ಲ, ಇವ್ರಿಗೆ ಬೇಕಾದಾಗಲೆಲ್ಲ ಸಂವಿಧಾನ ಪುಸ್ತಕದ ಬಣ್ಣಗಳನ್ನು ಬದಲಾಯಿಸ್ಕೊಂಬಿಡೋಂತಹದ್ದು. ಇವಾಗ ನನ್ನ ಪ್ರಶ್ನೆ ಏನು ಅಂತಂದರೆ, ಈ ಕೆಂಪು ಸಂವಿಧಾನ ಪುಸ್ತಕವನ್ನು ಹಿಂಗೆ ಅಳ್ಳಾಡಿಸ್ಕೊಂಡು ಸಂವಿಧಾನವನ್ನು ರಕ್ಷಣೆಯನ್ನು ಮಾಡಿ ಅಂತ ಹೋರಾಟವನ್ನು ನಡೆಸುತ್ತಿದ್ದಂಥ ಆತನ ಅಭಿಮಾನಿಗಳು ಈಕೆಯ ನಡೆಯ ಬಗ್ಗೆ ಏನು ಉತ್ತರವನ್ನು ನೀಡ್ತಾರೆ? ಏನಾದ್ರೂ ಹೇಳ್ತಾರ? ಈಗ ಸುಪ್ರೀಂ ಕೋರ್ಟ್ ಆದೇಶವನ್ನು ಪಾಲಿಸೋದಿಲ್ಲ, ಹೈಕೋರ್ಟ್ ಆದೇಶವನ್ನು ಪಾಲಿಸೋದಿಲ್ಲ, ಈಗ ಎಲ್ಲಿಗೆ ಹೋಗಬೇಕು? ಅಂತಾರಾಷ್ಟ್ರೀಯ ನ್ಯಾಯಾಲಯಕ್ಕೆ ಹೋಗ್ಬೇಕಾ? ಅಲ್ಲಿಗೇನಾದರೂ ಹೋಗ್ಬಿಟ್ಟು ನ್ಯಾಯವನ್ನು ತೆಗೆದುಕೊಳ್ಬೇಕಾ? ಏನು ಮಾಡಬೇಕು ಅಂತ ಆಕೆಯ ಅಭಿಮಾನಿಗಳು ಅಥವಾ ಆತನ ಅಭಿಮಾನಿಗಳು ತಪ್ಪದೇ ಹಾಗೆ ಕಾಮೆಂಟ್ ಮಾಡಿದ್ರೆ ನಮ್ಮಂಥ ದಡ್ಡರು ಒಂದು ಸ್ವಲ್ಪ ತಿಳ್ಕೊಳ್ತೀವಿ ಅಂತ ಹೇಳ್ತಾ, ಆ ಕೃಷ್ಣ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.